ಇಷ್ಟೊತ್ತಾಯ್ತು ಫೋನ್ ಮಾಡಕತ್ತೀನಿ. ಇವ್ರು ಫೋನ ತೆಗಿಯವಲ್ರಲ್ಲ ವಿನಾಯಕ್ ಅವರು. ಎದಕ್ಕಿರ್ಬೇಕು? ನಾನು ಬರ್ತೀನಿ, ನೀನು ಬಾ ಹೊರಗೆ, ಹಿಂದೆಗಡೆ ಫೋನ್ ಮಾಡು, ಎಲ್ಲಿ ಬರ್ಬೇಕಂತ ಹೇಳ್ತೀನಿ ಅಂದ್ರು. ಫೋನ ತೆಗಿಯವಲ್ರಲ್ಲಪ್ಪ ಇವರು. ಯವ್ವ ಖಾರ ಕುಟ್ಟಿ ಕೈ ಎಲ್ಲ ಉರಿಯಾಕತ್ಬಿಟ್ಟವು. ಮೂಗ್ನ ಎಲ್ಲ ಒಂಥರ ಖಾರ ಅನ್ಸಕತ್ತತಿ, ಗಂಟಲ್ದಾಗೆಲ್ಲ ಖಾರ ಅನ್ಸಕತ್ತತಿ. ಖಾರ ಕುಟ್ಟಕ್ಕೆ ಹಚ್ಚಿದ್ರು, ಬೇಕಂತ ಮಾಡ್ತಾರಂತ ಗೊತ್ತಾಗೈತಿ. ಏನು ಮಾಡೋದು? ನನ್ನ ಕರ್ಮ. ಮನೆ ಬಿಟ್ಟು ಹೊರಗೆ ಹಾಕಿದ್ರು, ಒಂದಿಷ್ಟು ರೊಕ್ಕ ಬೇಡ ಇರಾಕ. ಇದ್ದು ಬದ್ದು ರೊಕ್ಕ ಎಲ್ಲ ಬಳೋದು ಚಮೀಲಿ ಮಾತು ಕೇಳಿ ಹೋಗಿ ಅದೊಂದು ಯಾವುದೋ ಒಂದು ಡಬಾರ್ ಕಂಪ್ನಿಗೆ ಹಾಕಿದೆ. ಆಕಿನೂ ಫೋನ ತೆಗಿಯವಳು, ಏನು ಎತ್ತಂತ ಗೊತ್ತಾಗವಲ್ದು. ಇವಳು ಚಮೇಲಿ ಮನೆಗೆ ಒಂದಿಟ್ಟು ಹೋಗಿರೋ ಬರ್ತೀನಿ. ಬಂದಾಳು, ಏನು ಮಾಡ್ಯಾಳು, ಪೊಲೀಸರು ಹಿಡ್ಕೊಂಡು ಹೋಗ್ಯಾರಂದ್ರು. ಏನೈತೋ ಎತ್ತೈತೋ ಒಂದು ಗೊತ್ತಾಗವಲ್ದು. ನೋಡಿ ಬರ್ತೀನಿ ಹೋಗಿ. ಈಕೆ ಹಾಸು ಎತ್ತಿನ ಗತಿ ಆತಕ್ಕೊಮ್ಮೆ ಅಡ್ಡಾಡಕತ್ತಾಳ. ಯಾರು ಇರ್ಬೇಕು ಈಕಿ? ಇದು ಯಾವ್ದಾರ ಲವ್ ಕೇಸ್ ಇದೆಯೈತನ? ಲವರ್ಗೋಸ್ಕರ ಕಾಯಕತ್ತಂಗದಾಳ ಈಕಿ. ನೋಡು ತಡಿ. ಓ ಸಹನಾ ಬಂದು ನಿಂತ್ಕೊಂಡ್ಬಿಟ್ಟಾಳ. ಈಗ ಹೋಗಿ ತಡಗ್ನ ಮಾತಾಡ್ಸಿದ್ನಿ ಅಂದ್ರೆ ಮತ್ತು ಯಾರ ಹೋಗಿ ಹೇಳಿದ್ರಂದ್ರೆ ಅವ್ರ ಮನ್ಯಾಗ ಬೇಡ, ಫೋನ್ ಹಚ್ತೇನೆ. ನಮ್ಮ ವಿನಾಯಕ್ ಇದ್ದಂಗದನ ಇಂಥ ಮಠ ಮಧ್ಯಾಹ್ನದಾಗ ಇಲ್ಲೇನು ಮಾಡಕತ್ತಿದ್ದಂಗದನ? ತಡಿ ನೋಡ್ತೇನೆ. ರಿಂಗ್ ಆತು. ಕಡಿಕು ಫೋನ್ ಮಾಡಿದ್ರಲ್ಲಿ ಇವ್ರು. ಹಲೋ, ಸಾರಿ ರೀ ಸಹನಾ, ನಾನು ಫೋನ್ ಪಿಕ್ ಮಾಡೋಕ್ಕಾಗಲಿಲ್ಲ. ನಿಮ್ಮ ಸಂಬಂಧ ನಾ ಎಷ್ಟೊತ್ತನ ಇಲ್ಲೇ ಅಂತ ವೇಟ್ ಮಾಡ್ಬೇಕು. ನೀವು ಬರಾಕ ಇನ್ನೂ ಎಷ್ಟೊತ್ತಾಗುತ್ತಾ? ನಾನು ನಿಮ್ಮ ಹಿಂದೆನೇ ಅದೀನಿ, ಆದ್ರೆ ತಿರುಗಿ ನೋಡಬೇಡ್ರಿ. ತಿರುಗಿ ನೋಡಿದ್ರಂದ್ರೆ ಮತ್ತು ಯಾರ ನೋಡಿ ಸಂಶಯ ಮಾಡಿಕೊಂಡು ತೊಂದರೆ ಆಗುತ್ತೆ. ನನಗೇನಿಲ್ಲ, ನಿಮಗೆ ತೊಂದರೆ ಆಗಬಾರ್ದು ಅಂತ. ಓ ಹೌದಾ, ಸರಿ. ಎಲ್ಲಿ ಹೋಗೋಣ? ಮಧ್ಯಾಹ್ನದಾಗ ಹೊಳಿ ದಂಡಿಲೆ ಯಾರೂ ಇರಂಗಿಲ್ಲ, ಅಲ್ಲೇ ಹೋಗೋಣ ಬಾ. ಅಂದ್ರೆ ಮಾತಾಡೋಕ್ಕಾಗತ್ತೆ. ಇಲ್ಲೆಲ್ಲರಾದ್ರೆ ಸರಿ ಅನ್ಸಂಗಿಲ್ಲ. ಮತ್ತು ಯಾರು ನೋಡಿದ್ರೆ ನನಗೇನು ತೊಂದರೆ ಇಲ್ಲ, ನಿನಗೆ ತೊಂದರೆ ಆಗಬಾರ್ದು ಅಂತ. ಸರಿ ಆಯ್ತು ತಗೊಳ್ರಿ. ನೀವು ಮುಂದೆ ಹೋಗ್ರಿ, ನಾನು ಹಿಂದಿಂದ ಬರ್ತೀನಿ. ಆದ್ರೆ ನೀವು ಹೊಳ್ಳಿ ನೋಡಕ್ಕೆ ಹೋಗ್ಬೇಡ್ರಿ. ಸರಿ ಆಯ್ತು ತಗೊಳ್ರಿ. ಇಲ್ಲಿ ಏನೋ ಒಂದು ಐತಿ, ಇದನ್ನ ಕಂಡು ಹಿಡಿಯಬೇಕು. ಯಾಕಂದ್ರೆ ಅವನು ಫೋನ್ಯಾಗ ಮಾತಾಡಕತ್ತಾನ, ಈಕಿನೂ ಫೋನ್ಯಾಗ ಮಾತಾಡಕತ್ತಾಳ. ಇಬ್ರು ಮುಂದಕ್ಕೆ ಹೋಗವಲ್ರ. ಹಂಗ ಹಾಸು ಎತ್ತಿನ ಗತೆ ಇತ್ತಾಗೊಮ್ಮೆ ಹಾಸು ಎತ್ತಿನ ಗತೆ ಮಾಡಕತ್ತಾರ ಇವರು. ತಡಿ ಏನೇ ಐತಿದ್ರಾಗ ಕಂಡು ಹಿಡಿಯಬೇಕು. ಆ ಹುಡುಗಿ ಮುಂದೆ ಹೋತು. ಇವ ನಮ್ಮ ವಿನಾಯಕ ಹಿಂದಿಂದ ಬಾಲ್ ಸುಟ್ಟು ಬೆಕ್ಕಿನ ಗತೆ ಚಿಕ್ಕ ನೋಡ್ಕೊಂಡ ಆ ಹುಡುಗಿಯಿಂದ ಹೊಂಟಾನ. ಏನೋ ಒಂದು ಐತಿ. ಇವ್ರನ್ನ ಬೆನ್ ಹತ್ತೀನಿ ಅಂದ್ರೆ ಇದ್ರ ಜಾಡ ಗೊತ್ತಾಕತಿ, ಇಲ್ಲಾಂದ್ರೆ ಗೊತ್ತಾಗಂಗಿಲ್ಲ. ಈ ಚಮೇಲಿನ ಹಿಂದೆಗಡೆ ವಿಚಾರಿಸ್ಕೊಂತೀನಿ. ಆಕೆನ ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಇರ್ತಾಳ. ಬರ್ತೀನಿ ಹೊಳ್ಳಿ. ಆದ್ರ ಇದು ಏನಾರ ಖುಷಿ ಸಮಾಚಾರ ಆಗಿರ್ಬೇಕು. ಅವ ದುರ್ಗವ್ವ ದ್ಯಾಮವ್ವ ಜೋಡ್ ತೆಂಗಿನಕಾಯಿ ಓಡಿಸ್ತೀನಿವ ನಾ ಶುಕ್ರಾರ. ಅವ್ರಿಬ್ಬರದು ಏನಾರ ಇತ್ತಂದ್ರೆ ನನಗಂಕರು ಭಾಳ ಖುಷಿ ಆಗುತ್ತ. ಹಾಳು ಕುಡ್ದಷ್ಟು ಸಂತೋಷ ಆಗುತ್ತ. ಇದಕ್ಕೆ ಮತ್ತೆ ಮುನ್ನುಡಿ ನಾ ಬರೀತೀನಿ. ಶಂಕರಿಗೆ ಗೊತ್ತಾತಂದ್ರೆ ನಮ್ಮ ಪಾರವ್ವ ನಿನ್ನ ಹುಗ್ದು ಹುಗ್ಗಿ ಉಂಟಾಳ. ಊರಾಗ ತಲೆ ಎತ್ತಿ ಅಡ್ಡಾಡ್ತಾರ. ಎತ್ತಿ ಅಡ್ಡಾಡಕ್ಕೆ ಬಿಟ್ಟೇನೇನ. ಇದನ್ನೇನಿಲ್ಲ, ಇದು ಲಿಂಕ್ ಇರ್ಲಿಕ್ಕಂದ್ರೆ ಪೂರ್ತಿ ಕೊಂಡಿ ಹಾಕಿ ಲಿಂಕ್ ಮಾಡೇ ಕೈ ಬಿಡ್ತೀನಿ. ನಾನು ಯಾವಾಗ ಇವರು ತಳಗ ಹೋಗೋದು ಅಡ್ಡಾಡಕತ್ತಾರಂದ್ರೆ ಬಿಟ್ಟೆ ನಾನು. ಯಾರು ನಾನು ಸಾವಕ್ಕ ಹಾವಿನ ವೇಷ 12 ವರ್ಷ ಅಂತ, ನನ್ನ ದ್ವೇಷ ಸಾಯುವವರಿಗೆ. ಇವರಿಬ್ಬರಿಗೆ ಲಿಂಕ್ ಇರ್ಲಿಕ್ಕಂದ್ರೆ ಲಿಂಕ್ ಮಾಡಿಸ್ತೀನಿ. ಲಿಂಕ್ ಮಾಡಿಸಿ ಸಿಂಕ್ ಮಾಡಿ ನಮ್ಮ ಪಾರವೋಯಿನಿ ಜೋಟ್ಲ ಜನಿವಾರ ನನ್ನ ಕೈಯಾಗಿಟ್ಕೊಂಡು ಓಡು ಕುದ್ರಿ ಹೆಂಗೆ ಹೊಕ್ಕಿರ್ತತಲ್ರಿ, ಹಂಗ ನಮ್ಮ ಪಾರವೋಯಿನಿನ್ನ ನಾನು ಓಡು ಕುದ್ರಿ ಮಾಡ್ಕೊಂಡು ಆಕಿ ಮ್ಯಾಗ ಹತ್ತಿ ಸವಾರಿ ಮಾಡ್ತೀನಿ ನಾನು. ಬಿಟ್ಟೇನೆ ನಾನು. ಏನ ಐತಿ ನಮ್ಮ ಅತ್ತಿ ಹೊಳಿ ದಾರಿ ಹಿಡ್ದಾಳಲ್ಲ, ಎಲ್ಲಿ ಮುಣಗಾಕೊಂಟ್ಲೇನು? ಮುಣಗುವಂತ ಜನ್ಮ ಯಾರನ್ನಾರ ಮುಣಗಿಸ್ತಿದ್ದು ನಮ್ಮ ಅತ್ತಿ. ತಡಿ ಅದಕ್ಕೆ ಹಾಕೋಣ ಕೇಳಿ ಬಿಡ್ತಾನೆ. ಒಂದು ತರಬಿಸಿ ಮಾತಾಡ್ತಾನೆ. ಯಾಕೆ ಇದೇನು ನನ್ನ ಸಸಿ ಕರ್ದಂಗ ಆತಲ್ಲ? ಯಾಕ್ಲೆ ನನ್ನ ಬೆನ್ ಹತ್ಕೊಂಡು ಅಡ್ಡಾಡಕತ್ತೇನ? ಯಾಕೆ ತಿಂಡಿನ ಬಿಟ್ಟತ್ತ ನಿಂದ? ಹೂವ ಶಾಂತಮ್ಮ ಪಾಪಮ್ಮ, ನಿಮ್ಮನ್ನ ಬೆನ್ ಹತ್ತಿ ಅಡ್ಡಾಡಿದ್ರ ನನಗೇನು ಸಿಗತತಿ? ನೀವೇನು ಒಳ್ಳೇದು ಮಾಡ್ತೀರಾ ಬೆನ್ ಹತ್ತಿ ಅಡ್ಡಾಡಕ? ಅದ ಅಲ್ಲ 3 ಹೊತ್ತು ಇನ್ನೊಬ್ಬರಿಗೆ ಕೆಡ್ಕ ಮಾಡ್ತಿರ್ತೀರಿ. ನಿಮ್ಮನ್ನ ಬೆನ್ ಹತ್ತಿ ಅಡ್ಡಾಡಿದ್ರೆ ಏನು ಸಿಗತತ್ ನನಗೆ? ಇತ್ತ ಹೊಂಟಿದ್ರಲ್ಲ ಅದಕ್ಕೆ ಎಲ್ಲಿ ಹೊಂಟ್ರಿ ಎತ್ತಿ ಅಂತೇಳಿ ಸುಡುಗಾಡ್ಕೊಂತೀನಿ. ಬರ್ತೀಯನ? ಯಾತಿ ಸುಡುಗಾಡ್ಕ ಹೋಗೋ ವಯಸ್ಸು ನಿನಗಾಗೈತೆ, ನನಗಲ್ಲ. ನೀನ ಬೇಕಂದ್ರೆ ಹೋಗ್ಯತ್ತಿ. ನಿನ್ನನ ಎತ್ತಿ ವಯಸ್ಸಾಗಿಂದ ಹಲ್ಲು ಕಟ್ಕರ್ಸ್ಬಾರ್ದಂತ. ಮತ್ತು ಉದ್ರಿ ಬಿದ್ರಿ ಏನು ಮಾಡ್ತಿ? ರೊಟ್ಟಿ ತಿನ್ನಾಕ ಹಲ್ಲಿಲ್ಲ ಹಂಗಾಕತಿ. ನನ್ನ ಎದಕ್ಕೆ ಬೆನ್ ಹತ್ತಿಲ್ಲ ನೀನು? ನೀನು ಬೆನ್ ಹತ್ತಿದ್ರೆ ನನಗೇನು ಸಿಗ್ತತಿ ಮಣ್ಣು? ಮನ್ಯಾಗ ಒಳ್ಳೇನು ಖಾಲಿ ಆಗಿತ್ತು, ಅದಕ್ಕೆ ಮನ್ಯಾಗ ಕುಂತ ಬ್ಯಾಸ್ರಾಗೈತಿ. ನಾನು ತರ್ತೀನಿ ಕೊಡ್ರಿ ಅಂತೇಳಿ ಎಣ್ಣೆ ತರಕೊಂಡ್ರಿ. ಅಡುಗೆ ಎಣ್ಣಿನ ರೊಕ್ಕ ಕೊಟ್ಟಾಳಿಲ್ಲಕ್ಕಿ ಪಾರವ. ಅವ್ರನ್ನ ನಿಮ್ಮಂಗೆ ಮಾಡಿರನು?
ನೀವನ ಚಾದಾಗ ಒಂದು ನನ ಬಿತ್ತಂದು ಚೀಪಿ ಹೋಗೋದು ಚಾ ಕುಡಿತಾರೆ ಅಂಥ ಕೆಟಗರಿ ಸೇರ್ದಾಕೆಲ್ರಿ ನಮ್ಮ ಅಂಟಿ. ಇವತ್ತು ಯಾಕೆ ಭಾಳ ಆಗೈತಿ ಮೇರಿ ಮೇರಿ ಎಷ್ಟು ಮೇರ್ತಿ ಮೇರಿ. ಸಣ್ಣವ್ರಿ ಹುಷಾರ್ರಿ, ಗುಂಡ್ಕಲ್ ಅದಾವು ನೋಡ್ಕೊಂಡು ಬರ್ರಿ. ಅಪ್ಪ ಇದೇನ್ರಿ ಹಿಂಗಿದಾವ ಇವು ಕಲ್ಲು. ತಡಿ ನಿಮಗೆ ಕಷ್ಟ ಆಗತ್ತೆ, ನನ್ನ ಕೈ ಹಿಡ್ಕೊಂಡು ಹಗರ್ಕ ಬರ್ರಿ. ಮಾರು ಮಣ್ಣಾಗ ಅಡಗಲಿ ಯವ್ವ ಕಾಲು ಸಕತ್ತವ ಯವ್ವ. ಹೆಂಗಾರ ಬಂದಿದ್ದಾರೆ ಇಬ್ರು. ಅವ್ವ 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 ಇಬ್ರು ಕೈ ಕೈ ಹಿಡ್ಕೊಂಡು ಅಷ್ಟು ಕಿಲೋಸ್ ಆಗ್ಯಾರನ ಇವ್ರು. ಯವ್ವ ಮಕದ ಮಕ ಇಟ್ಟು ಬಾಯ ಬಾಯಿ ಇಟ್ಟು ಮಾತಾಡಕತ್ತಾರಂದ್ರ ಮುಗೀತು ಕತಿ. ಎಲ್ಲ ಒಳಗೆ ಶುರು ಆಗ್ಯಾವ. ಏನ್ರಿ ಇವತ್ತು ಹೊರಗಡೆ ಬಾ ಅಂತ ಹೇಳಿದ್ರಿ, ನಿಮ್ಮ ಅತ್ತಿ ಮನೆಯಾಗಿಲ್ಲನ? ಅಯ್ಯೋ ಅವ್ರ ಅಣ್ಣಗೆ ಏನೋ ಹುಷಾರಿಲ್ಲ ಅಂತ ಅಲ್ಲಿ ಹೋಗ್ಯಾಳ. ಅಮ್ಮನ ಮಕ್ಕೊಂಡಿದ್ಲ ಇನ್ನ ಅದು ಹುಚ್ಕೊಂಡ್ಯಾ ಮಾಮ. ಅದಕ್ಕೊಂದು ಕೆಲಸ ಹೇಳಿ ಬಂದೀನಿ. ಏನು ಕೆಲಸ ಹೇಳಿರಿ ಅವಂಗ? ಅವು ಆಡಿನ ಹಿಕ್ಕಿನ ಅವನ್ನ ತೆಗದ ಪುಟ್ಟಿ ಹಾಕಂತ ಹೇಳಿ ಕಣ್ ತಪ್ಪಿಸಿ ಬಂದೀನಿ ರೀ ಅವಂದು. ಓಹೋ ಹೌದಾ, ಏನೋ ಮಾತಾಡ್ಬೇಕಂದ್ರಿ, ಏನು ಹೇಳ್ರಿ? ಅದು ಏನಂದ್ರ ಹೆಂಗೆ ಹೇಳಿ, ಈಗ ನಮ್ಮ ಗುಂಡ್ಯಾ ಮಾವನ್ನ ಲಗ್ನ ಆಗಬೇಕು ಅಂತೇಳಿ ಪಟ್ಟು ಹಿಡ್ಕೊಂಡು ಕುಂತು ಬಿಟ್ಟಾರ. ನನಗೆ ಅವ್ನ ಕಂಡ್ರೆ ಒಟ್ಟೆ ಇಷ್ಟ ಇಲ್ಲ. ಈಗ ಮುಂದಿನ ವಾರ ಎಂಗೇಜ್ಮೆಂಟ್ ಮಾಡ್ತೀವಿ ಅನ್ನಕತ್ತಾರ. ಅದ್ರ ಮಕ ಎಲ್ಲಿಯೋ ಅದು ಎಲ್ಲಿಯೋ, ನಾ ಹೆಂಗೆ ಮದುವೆ ಮಾಡ್ಕೊಲಿ ಹೇಳ್ರಿ ನೋಡೋಣ. ನಮ್ಮ ಅಜ್ಜಿನೂ ನನ್ನ ಕಷ್ಟ ಕೇಳಕ್ಕಂದ್ರೆ ಆಕಿದ ಕಷ್ಟ ಕೇಳೋರಿಲ್ಲ, ನನ್ನ ಕಷ್ಟ ಆಕೇನು ಕೇಳ್ತಾಳ. ಒಂದಡೆ ನನಗೇನಾದರೂ ಆ ಗುಂಡ್ಯಾ ಮಾಮನ ಜೊತೆ ಮದುವೆ ಆತಂದ್ರೆ ಮದುವೆ ಹಿಂದಿನ ದಿನಾನ ಈ ಹೊಳಿ ಬಂದು ಮುಳುಗ್ಬಿಡ್ತೀನಿ. ನಾ ಇರೋವರೆಗೂ ನೀವು ಸಾಯಿ ಮಾತಾಡಬಾರ್ದು. ನನ್ನ ಮ್ಯಾಗ ಆನದಿತ್ತು ನೋಡು. ಓಹೋ ಮೈ ಕೈ ಮುಟ್ಟುವಷ್ಟು ಮುಂದುವರೆದಾರ ನೀವ್ರು. ನಡಿಲಿ ಆಟ ನಡಿಲಿ. ಇದಕ್ಕೆ ಮುನ್ನೋಡಿ ನಾ ಬರ್ಸಿಸ್ತೀನಿ. ನನ್ನ ಕೈಯಾರ ಬರೋದ್ನಿ ಅಂದ್ರೆ ಮಸಿ ನನ್ನ ಕೈಗೆ ಅಂಟತ್ತ. ಶಂಕ್ರಿಗಳಲ್ಲ, ಶಂಕ್ರಿ ಕೈಯಾಗ ಪೇನ್ ಕೊಡ್ತೀನಿ, ಆಕಿ ಕೈಲಿ ಮುನ್ನೋಡಿ ಬರ್ಸ್ತೀನಿ. ಅದು ಎಂಥ ಕಷ್ಟ ಬರಲಿ ನಾನು ನಿಮ್ಮನ್ನ ಕೈ ಬಿಡಂಗಿಲ್ಲ. ಅದೇ ಭರವಸೆ ಮ್ಯಾಗ ನಾನು ಬದುಕೀನಿ. ಆಮೇಲೆ ನಮ್ಮ ಅತ್ತಿ ಒಂದು ಪೇಪರ್ನ್ಯಾಗ ಖಾಲಿ ಪೇಪರ್ನ್ಯಾಗ ನನಗೆ ಗುಂಡ್ಯಾ ಮಾವನ್ನ ಮದುವೆ ಆಕೆ ಇಷ್ಟ ಐತಿ, ನಾನು ಒಪ್ಕೊಂಡೀನಿ ಅಂಥೇಳಿ ಬರೀ ಅಂಥೇಳಿ ಹೇಳಿ ಹೋಗ್ಯಾಳ್ರಿ. ನಾ ಹೆಂಗೆ ಮಾಡಲಿ? ಬರೀಲಿಕ್ಕಂದ್ರೆ ನನ್ನ ಹೊಡಿತಾಳ, ನನ್ನ ಬೈತಾಳ. ಏನು ಮಾಡಲಿ ನಾನು? ಹೆಂಗೆ ತಪ್ಪಿಸ್ಕೋಬೇಕು ನೋಡ್ರಿ? ಒಂದು ಐಡಿಯಾ ಹೇಳ್ತೀನಿ. ನಿಮ್ಮದು BSc ಹೌದಿಲ್ಲ? ಅದಕ್ಕೆ ನೀವು ಏನು ಮಾಡ್ರಿ, ಕನ್ನಡದ ಬರೆಯೋಕೆ ಹೋಗ್ಬೇಡ್ರಿ, ಇಂಗ್ಲೀಷ್ನೇ ಬರ್ರಿ. ಇಂಗ್ಲೀಷ್ ಅಂಕರು ನಿಮ್ಮ ಅತ್ತಿ ಬರಂಗಿಲ್ಲ, ಓದಾಕೋ ಬರಂಗಿಲ್ಲ, ಬರೆಯೋಕ್ಕೂ ಬರಂಗಿಲ್ಲ ಆಕಿಗೆ. ಅಯ್ಯೋ ಇನ್ನೊಬ್ಬ ಮಗ ಅದನ್ನ ಅವ್ನ ಕೈಯಾಗ ಕೊಟ್ಟು ಓದಿಸಿದ್ರೆ ಯಾರು ಅವನ? ಅಯ್ಯೋ ಎದಿ ಸಿಡಿದ್ರೆ 2 ಅಕ್ಷರ ಇಲ್ಲ ಅವಂಗ. ಅವಂಗ ನಿಟ್ಪುಟ್ಟಗ ತನ್ನ ಹೆಸರ ಬರೆಯಕ್ಕೆ ಬರಂಗಿಲ್ಲ ಅಂತಂದ್ರೆ ಇಂಗ್ಲೀಷ್ ಓದ್ತಾನ. ಮತ್ತೆ ಡಿಗ್ರಿ ಓದ್ತಾ ಇದ್ದಾರೆ ಅವರು. ಹೆಂಗ ಕಾಪಿ ಮಾಡಿ ಆಮೇಲೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೇಳಿಸಿ ಅವರು ಆ ಮುಕ್ಕಳ ಕೈ ಹಾಕಿಸಿ ಎತ್ತಿಸಿ ಹೋಗದಾಳ. ಹಂಗೆ ಮಾಡ್ಕೊತ ಹೊಂಟಾನ. ಓ ಹಿಂಗೆಲ್ಲ ಆಯ್ತಾ? ಹಿಂಗೆಲ್ಲ ಐತಿ. ಅದಕ್ಕೆ ನೀವೇನು ಮಾಡ್ರಿ ಅಂದ್ರೆ, ನನಗೆ ಕನ್ನಡದ ಬರೆಯೋಕ್ಕಾಗಂಗಿಲ್ಲತ್ತಿ, ನನಗೆ ಕನ್ನಡ ಬರೆಯೋಕ್ಕಾಗಂಗಿಲ್ಲ, ಇಂಗ್ಲೀಷ್ನ್ಯಾಗ ಬರಿತೀನಿ ಅಂತೇಳಿ ಇಂಗ್ಲೀಷ್ನ್ಯಾಗ ನೀವೇನು ಹೇಳ್ರಿ ಅತ್ತಿ ಅದನ್ನು ನಾ ಇಂಗ್ಲೀಷ್ನ್ಯಾಗ ಬರಿತೀನಿ ಅಂತೇಳಿ ಕುಂತ್ಕೊಂಡು ಬರೀ ಅದನ್ನು. ನಿನಗೆ ಏನು ಬೇಕೋ ಅದನ್ನು ಬರ್ಕೋ, ಅವ್ರು ಏನು ಹೇಳ್ತಾರ ಅದನ್ನು ಬರೆಯೋಕೆ ಹೋಗ್ಬೇಡ. ಓಕೆ, ಒಂಥರ ಗುಡ್ ಐಡಿಯಾ ಅನ್ಸುತ್ತೆ. ಮತ್ತು ಅದಕ್ಕೆ ಒಪ್ಕೊಲಿಕ್ಕಂದ್ರೆ ಆಕಿ ನಮ್ಮ ಅತ್ತಿ ನೀವು ನಾನು ಬರೆಯೋಕೆ ಬರಂಗಿಲ್ಲ, ನಾನು ಸಹಿ ಮಾಡ್ಬೇಕಂದ್ರೆ ನಾನು ಇಂಗ್ಲೀಷ್ನಾಗ ಬರೆಯೋಕೆ ಅಂತ ಹೇಳ್ಬಿಡ್ರಿ, ಇಲ್ಲ ಹಿಂದಿಯಾಗ ಬರ್ಕೊಡ್ತೀನಿ ಅಂತ ಹೇಳ್ರಿ. ಮತ್ತು ಬೇರೆದವ್ರ ಕೈಲಿ ಓದಿಸಿದ್ರೆ ಏನು ಮಾಡೋದು? ಅತ್ತಿ ಅವ್ರಿಗೆ ಗೊತ್ತಾಗಂಗಿಲ್ಲ ನಾವಾಗ. ಅಯ್ಯೋ ದೇವ್ರಿ, ನಿಮ್ಮ ಅತ್ತಿ ಇದಾಳಲ್ಲ ಅಂದ್ರೆ ನಮ್ಮ ಚಿಗೋದಳಲ್ಲ, ಯಾರನ್ನೂ ಹಚ್ಕೊಂಡಿಲ್ಲ ಊರಾಗ. ಆಕಿನ ಕಂಡು ಒಬ್ರು ಇಷ್ಟಪಡಂಗಿಲ್ಲ. ಈಗಿನ ನೋಡಿದ್ರೆ ಮೂಗು ತಿರುತ್ತಾರ. ಅಲ್ಲೋ ಇಲ್ಲೋ ಒಬ್ರು ನಮ್ಮ ಚಿಗೋಣಂತಕಿ ಮಾತಾಡ್ಸ್ತಾರೆ ನೋಡು ಅಷ್ಟ. ಆಕಿಗೆ ಹೇಳ್ತಾನ ಇವ್ರಾಗ ಕಡಿಮೆ ಐತಿ, ಆಕಿನ ಯಾರು ಮಾತಾಡ್ಸಂಗಿಲ್ಲ, ಆಕಿ ಯಾರನ್ನೂ ಮಂದಿನ ಹಚ್ಕೊಂಡಿಲ್ಲ. ನಾ ಏನು ಹೇಳ್ತೀನಿ ಅದನ್ನ ಮಾಡ್ರಿ ನೀವು. ಸರಿ ಆಯ್ತು, ನಿಮ್ಮನ್ನ ನಂಬೇನ್ರಿ, ಕೈ ಬಿಡಂಗಿಲ್ಲ ಹೌದಿಲ್ಲ? ಇಲ್ಲ ರೀ, ಯಾವತ್ತೂ ಕೈ ಬಿಡಂಗಿಲ್ಲ ನಾನು ನಿಮ್ಮನ್ನ. ವಾ ತೆಕ್ಕಿ ಬಿಡ್ಕೊಂಡು ಅವನ ಮ್ಯಾಗ ತಲೆ ಇಟ್ಟಾಳಕತ್ತಾಳ. ಈಗಿನ ಪಕ್ಕ ನೋಡು ತಿಪ್ಪವನ ಮಗಳು. ಫೋನ್ ತಂದಿನಿಲ್ಲ ಕರಿಯವ. ಅಯ್ಯ ಮಲ್ಕಟ್ನೆ ಇಟ್ಟು ಬಂದೆ. ಅಯ್ಯಯ್ಯ ಇಲ್ಲ, ಮಲ್ಕಟ್ನ್ಯಾಗೂ ಇಲ್ಲ, ಬಿಟ್ಟು ಬಂದೀನಿ. ಹಂಗೆ ಹೇಳಿದ್ರು ಒಪ್ಕೊಂತಾಳ ಆಕಿ ಶಾಂಕ್ರಿ. ಇದಕ್ಕೆ ಏನಾರ ಒಂದು ಮಾಡ್ಬೇಕಲ್ಲ. ಇಲ್ಲಿ ಬಾ, ಯಾವ್ದಾರ ಒಂದು ದಾರಿ ಹುಡುಕಿದ್ರಾತು. ದಾರಿ ಸಿಕ್ತು. ಆಕಿ ಚಂಪವ್ವ. ಆಕಿ ಚಂಪಿ ಈಕಿ ಭಾಳ ಕ್ಲೋಸ್ ಅದಾರ. ಆಕಿ ಮುಂದೆ ಒಂದು ಈಟ್ ಪಿನ್ ಮಾಡಿದ್ನಿ ಅಂದ್ರೆ ಆಕಿ ಹೋಗಿ ಶಾಂಕ್ರಿ ಮುಂದೆ ಪಿನ್ ಮಾಡ್ತಾವ. ಮುಗಿದು ಹೋಗ್ತ ಇನ್ನೇನೈತಿ? ಕೇಳ್ಕೊತಮ್ಮ ನಾಟಕ ಬಂದು. ಲಗು ಕಡೀರಿ ಮಕ್ಕಳ ಕಬ್ನ, ಯಾಕಂದ್ರೆ ಇದು 3 ಎಕರೆ ಐತಿ, 3 ದಿನದ ಮುಗಿಸ್ಬೇಕು ನೋಡು. ನೀ ಲಗು ಸಾಗಿ ಅದನ್ನ ದಾರಿ ಬಿಡಿ ಸತ್ತ ಮುಂದಕ್ಕೆ ಹೋಗಿತಿ. ಏನು ಕೈಕಾಲೇನ ಬೆಂಡಿರ ಸೈಡ್ದಾವನ? ಏಸ್ ತಾಸಿಗೆ ಒಂದು ಹೊರಿ ಹೋಗದು ಹೋಗ್ಯಾಕತಿ ನೀನು? ಯವ್ವ ತಡ್ರಿ, ನಾನು ಹಂಗ ಇದ್ದಕ್ಕೆಲ್ಲ ನನಗೂ ಬಡ ಬಡ ಮಾಡೋದು ನಿಗುತ್ತನ. ನೀಗಂಗಿಲ್ಲ ಅಂದ್ರ ಏನ್ ನಿಮ್ಮ ಅಪ್ಪ ಬರ್ತಾನ ನಾನು ಮಾಡಾಕ? ಲಗು ಮಾಡ. ಏನಪ್ಪ ಯಾಕೆ ಕೌ ಮಾಡ್ತೀರಿ ನೀವು? ಅಷ್ಟ್ರು ಒಂದ ಮನೆಯನ್ನಾರನಪ್ಪ?
ಹ್ಞೂನ್ರಿ ಅವರ ನಾವು ಗುತ್ತಿಗೆ ಹಿಡಿದು ಬಿಡ್ತೀವ್ರಿ ಹೊಲಾನ 3 ಎಕರೆ 4 ಎಕರೆ ಹಿಂಗ ತೀರ್ತಾವಲ್ರಿ ಇಷ್ಟು ದಿನದಾಗ ಮುಗಿಸ್ಕೊಡ್ತೀವಿ ಅಂತ ಗುತ್ತಿಗೆ ಹಿಡಿದು ಬಿಡ್ತೀವ್ರಿ. ದಿನಕ್ಕ ಏಸ್ ಎಕರೆ ಹೊಲ ಮುಗಿಸ್ತೀರಪ್ಪ? ಏನ್ ಲಗು ಲಗು ಮಾಡಿದ್ರ ಅವರ 1 ಎಕರೆ ಪಟ ಪಟ ಮುಗಿಸ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಕಸಬದಲ್ರಿ ಬರೀ ಕಬ್ಬು ಕಡಿ ಅದಲ್ಲ, ಹಿಂಗಾಗಿ ನಮ್ಗೆ ಅವು ಕೈ ಕುಂತ ಬಿಟ್ಟಾವ್ರಿ. ಆಯ್ತು ಬಿಡಪ್ಪ. ನಿಮ್ಮ ಊರು ಯಾವ್ದು? ನಾವ್ ಯಾವ ಊರಾಗ ಕಬ್ಬು ಕಡಿಯಾಕ ಬರ್ತೀವಲ್ರಿ ಅವರ ಅದಾವ ನಮ್ಮ ಊರ್ರಿ. ಸ್ವಂತ ಊರು ಇಲ್ಲನ? ಅವರ ನಮ್ದು ಹೊಲ ಭಾಳ ಇದ್ದಿದ್ದಿಲ್ರಿ, 1-2 ಎಕರೆ ಇತ್ತು. ಆತಾಗ ಆಲ್ಮಟ್ಟಿ ಕಡೆ ಇತ್ರಿ. ಅವು ಎಲ್ಲ ಮುಳುಗಡೆ ಆದವು ಇಲ್ರಿ ಹಿಂದಕ್ಕೆ. ಅವು ಹೊಲ ಎಲ್ಲ ಹೋದು, ರೊಕ್ಕನೂ ಬರ್ಲಿಲ್ಲ, ಆ ಹೊಲಾನು ಹೋತು. ಕೈ ಅಂದು ಬಾಯಿ ಅಂದು ಕಳ್ಕೊಂಡು ಮನಿ ಇತ್ತು, ಮನಿ ಮಠ ಎಲ್ಲ ಕಳ್ಕೊಂಡ್ ಕುಂತ ಬಿಟ್ಟಿವ್ರಿ. ಮತ್ತೆ ಅದಕ್ಕೆ ಹಟ್ಟಿ ಪಾಡಿಗೆ ಬೇಕಲ್ರಿ ಅವರ, ಅದಕ್ಕೆ ಇದನ್ನ ಕಸಬ್ ಮಾಡ್ಕೊಂಡ್ಬಿಟ್ಟಿವಿ ನೋಡ್ರಿ. ಅಯ್ಯ, ಅವು ಮುಳುಗಡೆ ಅದು ಹೊಲಕ್ಕೆ ರೊಕ್ಕ ಪಕ್ಕ ಕೊಟ್ಟಾರಲ್ಲ ಯಪ್ಪ. ಇಲ್ಲಿ ನಮ್ಮ ಊರಾಗ ಬಂದು ಎಷ್ಟೋ ಮಂದಿ ಆ ರೊಕ್ಕ ತಗೊಂಡ್ಬಂದು ಮನಿ ಪನಿ ಕಟ್ಟಿಸ್ಕೊಂಡು ಹೊಲ ಫಲ ಹಿಡ್ದಾರ. ಕೊಡುವರಿಗೆಲ್ಲ ಕೊಟ್ಟಾರ ಅವ್ರ. ನಮಗ 2 ಎಕರೆ ಹೊಲಕ್ಕೆ 50,000 ರೂಪಾಯಿ ಕೊಟ್ಟಾರ್ರಿ. ಕೆಲವೊಬ್ರು ಕಾಯ್ದೆ ಕಾನೂನು ಎಲ್ಲ ಗೊತ್ತಿದ್ದವ್ರು ಎಲ್ಲ ತಗೊಂಡಾರ್ರಿ. ನಮ್ಗೇನು ಗೊತ್ತಿಲ್ಲ. ಅನಕ್ಷರಸ್ಥರು, ನನ್ನ ಮಕ್ಳು ಓದಿಲ್ಲ ಬರ್ದಿಲ್ಲ, ಯಾರು ಸುದ್ದಿ ಮಾಡ್ಕೊಡ್ತಾರ್ರಿ ನಮಗ? ಹೋಗಿ ಕೇಳಿದ್ರ ಬಂದತ್ ನೋಡ್, ನಿಮ್ಮ ಅಕೌಂಟ್ನಾಗ ಬಂದತ್ ನೋಡ್ ಅಂತ ಹೇಳಿದ್ರು. ನಾವು ನೋಡಿದ್ವಿ, ಬರ್ಲೇ ಇಲ್ಲ. ಇನ್ನೇನ್ ಮಾಡಕ್ಕಾಗತ್ತ? ನಮ್ಮ ಹೊಟ್ಟಿಗೆ ಸಾಲಂಗಿಲ್ಲ ಅಂತದ್ರಾಗ ಅವು ಕೇಸು ಪಾಸು ಅಂತ ಎಲ್ಲಿ ಅಡ್ಯಾಡಕ್ ಹೋಗುಣ್ರಿ ಅವರ. ಇದು ಬಾಳ ಅನ್ಯಾಯ ಬಿಡಪ್ಪ. ಅನ್ಯಾಯ ಅನ್ನಕೇನ್ರಿ, ಎಲ್ಲ ಅನ್ಯಾಯ ಆಗಿ ಹೋಗೈತಿ. ಅಯ್ಯವ್ವ, ಹೊಡ್ಲೇದಿ ಹಂಗ ಸಾಗಿ ಬರ್ತಿಯಲ್ಲೇವ? ಅವರ ದಡ್ಡ ಬಿದ್ದು ಬಿಟ್ಟಾವ್ರಿ ನಮಗ. ಇದು ಹೊಸದಲ್ರಿ. ಅಂದಂಗೆ ಇವ್ಯಾಡು ನಿನ್ನವನವ ಮಕ್ಳು? ಹ್ಞೂನ್ರಿ ಅವರ, ಇವ್ಯಾಡು ಮಕ್ಳು ಈಗ ಹೊಟ್ಲೇದಿನ್ರಿ. ಇನ್ನೊಂದು ಹುಡುಗಿನ ಲಗ್ನ ಮಾಡಿಕೊಟ್ಟಿವ್ರಿ. ಅಯ್ಯಯ್ಯ, ಅಟ್ಟು ದೊಡ್ಡಕಿದ ನಿನ್ನ ಮಗಳು? ದೊಡ್ಡಕ್ಕೆ ಅಲ್ಲ ರೀ ಅವರ, ಅದಕ್ಕೆ ಬಡ ಬಡ ಲಗ್ನ ಮಾಡಿಕೊಟ್ಬಿಟ್ಟಿವು. ಅಯ್ಯಯ್ಯೋ, ಅಷ್ಟು ಸಣ್ಣ ವಯಸ್ಸಿನಾಗ ಇನ್ನೂ ನಡ ನಡ ಬಲ್ತಿರಂಗಿಲ್ಲ. ಅದು ಹೆಂಗೆ ಲಗ್ನ ಮಾಡಿಕೊಟ್ಟೆ ನಮ್ಮವ್ವ? ಅವರ, ನಾವು ಇಲ್ಲಿದ್ರ ನಾಳೆ ಇನ್ನೊಂದು ಊರಾಗಿರ್ತೀವಿ. ಹರೇಕ್ ಬಂದ ಮಗಳನ್ನ ಹಿಂದೆ ಕಟ್ಕೊಂಡು ಅಡ್ಡಾಡ್ಬೇಕಲ್ರಿ. ಕಾಲಮಾನ ಅನ್ಸುದಿಲ್ಲ. ಅದಕ್ಕೆ ದೊಡ್ಡಕ್ಕಾಗನ ಬಡ ಬಡ ನಮ್ಮ ತಮ್ಮಗ ಲಗ್ನ ಮಾಡಿ ಕೊಟ್ಬಿಟ್ಟಿನ್ರಿ ಅವರ. ನಮ್ಗೆ ಇರಾಕ ಒಂದು ಸೂರಿಲ್ಲ, ಒಂದು ನೆಲೆ ಇಲ್ಲ. ಅಂತದ್ರಾಗ ಹರೇಕ್ ಬಂದ ಮಗಳನ್ನ ಎಲ್ಲಿ ಕಟ್ಕೊಂಡು ಅಡ್ಡಾಡಿಲ್ರಿ ಅವರ. ಇವ ಎಂಥ ಪರಿಸ್ಥಿತಿ ಅಲ್ಲ. ಈ ಹುಡುಗರನ್ನ ಎಲ್ಲರ ಸಾಲಿಗೆ ಪಾಲಿಗೆ ಹಾಕಬೇಕಿಲ್ಲ ನಮ್ಮ? ಎಲ್ಲಿ ಹಾಕೊಂಡ್ರಿ ಅವರ ಸಾಲಿಗೆ? ನಾವು ಇವತ್ತು ಇಲ್ಲಿದ್ರ ನಾಳೆ ಎಲ್ಲಿರೋರು ಹೆಂಗೆ ಹಾಕಕ್ಕಾಗತ್ತ? ಇವು ಹಾಸ್ಟೆಲ್ ಪಾಸ್ಟೆಲ್ ಇರ್ತಾವಲ್ಲ, ಹಾಕ್ಬೇಕಿಲ್ಲ ಅವರ. ನಾವು ಸಾಲಿ ಹಿಂದರ ಹಾದಿಲ್ಲ, ಸಾಲಿ ಮುಂದರ ಹಾದಿಲ್ಲ. ನಮ್ಗೆಲ್ಲ ಅವೆಲ್ಲ ಎಲ್ಲಿ ಗೊತ್ತಾಕವ್ರಿ? ಇವ್ರು ಕೂಡ ಕಬ್ಬು ಕಡಿತೀನಿ, ಸಾಗಿ ಎತ್ತಿ ಹಾಕಿನಿ. ಕಬ್ಬು ಹೋಗಿ ಲಾರಿಗೆ ಇವ್ರು ಕೂಡ ನಮ್ಮ ಮನೆಯವರು ನಮ್ಮ ಇದನ್ನ ಇವ್ರು ಕೂಡ ಲೋಡ್ ಮಾಡ್ತೀನಿ. ಇದೊಂದು ಬಿಟ್ಟು ನನಗೇನು ಗೊತ್ತಿಲ್ಲ. ಸಂಜೆ ಮುಂದೆ ಹೋಗಿ ಒಂದಿಟ್ಟು ಅಡುಗೆ ಮಾಡ್ತೀವಿ, ತಿಂದು ಹಾಸಿಗೆ ಐತಪ್ಪ ಅಂತ ಮಕ್ಕೊಂಡ್ಬಿಡ್ತೀವ್ರಿ. ಇವು ಟೆಂಟ್ ಹಾಕೊಂಡಿರಲಿ ಇವ ನಂಗಾರ ನಿಮ್ಮ ಮನಿ? ಹ್ಞೂ ರೀ ಅವರ, ಹಿಂಗ ನೋಡ್ರಿ. ಅಲ್ಲ, ನೀವು ಹಿಂಗ ಆಗಿರಿ, ಮಕ್ಕಳು ಹಿಂಗ ಮಾಡ್ದನ ಸಾಲಿಗೆ ಹಾಕ್ಬೇಕಿಲ್ಲ? ಯಾ ಸಾಲಿ ಸಮದ ಯವ್ವ. ಇದೇನಿವ 3 ಮಕ್ಕಳನ್ನ ಹಡ್ದಿ ಮತ್ತೊಂದು ಹೊಟ್ಯಾಗ ಏನೇವ ನಿಂದು ಪರಿಸ್ಥಿತಿ? ಬ್ಯಾಗ್ ಬಿಡುತ್ತಂಗಿ ನಾ ಎತ್ತೆತ್ತಿ ಹಾಕಿನ ಸಾಗಿನ. ಬ್ಯಾಡ್ರಿ ಅವರ, ಇದು ನಮ್ದಗದ್ರಿ, ನಾವು ಮಾಡ್ತೀವ್ರಿ. ನೀವೊಬ್ರು ಬಿಡಿಸ್ತೀರ ಅಂದ್ರೆ ಎಲ್ಲರೂ ನಮ್ಮನ್ನು ಬಿಡಿಸಿ ಕುಂದ್ರಸ್ತಾರನ್ರಿ ನೆಳಿಗೆ? ಏನೋ ನೀವು ತಿಳಿದಾರದಿರಿ ಕುಂದ್ರ ಅಂತ ಹೇಳ್ತೀರಿ. ಯಾರು ಹಂಗತಿ ಹೇಳಂಗಿಲ್ರಿ ಅವರ. ಇದು ನಮ್ಮ ಹಣೆ ಬರ, ನಾವು ಅನ್ಭವಿಸ್ಕೊಂಡು ಹೋಗ್ತೀವ್ರಿ. ಕರೆ ಅಂದ್ರವ ಮಕ್ಕಳ ಜೀವನ ಹಿಂಗ ಹಾಳು ಮಾಡ್ತೀರಿ, ಭವಿಷ್ಯ ಹಾಳಾಗ್ಬಿಡ್ತತಿ ಮಕ್ಕಳದು. ಎಲ್ಲರ ಸಾಲಿಗೆ ಹಾಕೋ ವ್ಯವಸ್ಥೆ ಮಾಡ್ರಿ. ಎಲ್ಲಿ ಮಾಡೋಣ್ರಿ? ತಡಿವ, ನನ್ನ ಮಗಳು ಬೇಕಿ ಭಾಳ ಶಾನ್ಯಾಕಿದ. ಆಕಿ ಪೊಲೀಸ್ ಅದ, ಆಕಿಗೆ ಹೇಳ್ತಾನಂತ ಹಿಂಗ ಹಿಂಗಿಂಗ ಅಂತೇಳಿ. ಇಲ್ಲೇ ಯಾವುದೋ ಒಂದು ಸಾಲಿ ಐತಿ, ಆಕಿ ಹೇಳಿ ಹಾಕಿಸ್ತಾಳ ನಿಮ್ಮ ಹುಡುಗರನ್ನ ಸಾಲಿಗೆ. ಯವ್ವ ಅವರ, ಈಟ್ ಮಾಡಿ ಪುಣ್ಯ ಕಟ್ಕೋರಿ, ನಿಮ್ಮ ಭಾಳ ಪುಣ್ಯ ಬರ್ತತ್ ನೋಡ್ರಿ ಅವರ. ಲಗು ಲಗು ಕೆಲಸ ಮುಗಿಸ್ರಿ. ಒಟ್ಟ ನೀವು ಎಷ್ಟು ಮಂದಿವ? ಅವರ ನಮ್ಮ ಮಾವರು ನಮ್ಮ ಅತ್ತೆಯರು ಅವರು ಈಗ ಒಂದು 2 ತಿಂಗಳು ಆತ್ರಿ ತೀರ್ಕೊಂಡು. ಇನ್ನು ನಮ್ಮ ಇದನ್ನ ರೀ ಆಕಿ ನಮ್ಮ ನೆಗ್ಯಾನಿ ಹಡಿಯಾಕೆ ಹೋಗ್ಯಾಳ್ರಿ. ಈಗ ನಾನು ನಮ್ಮ ಮಕ್ಕಳು ಇತ್ತು ನೋಡ್ರಿ ನಮ್ದು. ಇಲ್ಲವ, ಏನಾರ ವ್ಯವಸ್ಥೆ ಮಾಡ್ತೀನಿ ನಿನ್ನ ಮಕ್ಕಳದು ಸಾಲಿ ಕಲಿಯೋದು. ನೀವು ಹಿಂಗಾಗಿರಿ, ಮಕ್ಕಳನ್ನ ಹಂಗೆ ಮಾಡ್ತೀರನ? ಹೇಳ್ತಂತಡಿ ನಮ್ಮ ಮಗಳಿಗೆ.